ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿನಲ್ ರಿವಾ ವ್ಲಾಗ್ಸ್. ನಾನಿವತ್ತು ಹೊಸ ವಿಡಿಯೋದೊಂದಿಗೆ ಬಂದಿದ್ದೇನೆ. ಅದೇನಂತ ಹೇಳಿದರೆ, ಮಿಂಟ್ ಲೀವನ್ನು ಹೇಗೆ ನಾವು ನಮ್ಮ ಮನೆಯಲ್ಲೇ ಸೊಂಪಾಗಿ ಬೆಳೆಸೋದಂತ ಹೇಳ್ತಾ ಇದ್ದೀನಿ. ಏನು ಕೆಲವೊಂದು ಸಲ ತುಂಬ ನಮ್ಮ ಮಿಂಟ್ ಲೀವೆಲ್ಲ ನೆಟ್ಟರೆ ಚೆನ್ನಾಗಿ ಬರಲ್ಲ. ಯಾಕಂದ್ರೆ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ. ನಾನು ತುಂಬ ಸಲ ಮಿಂಟ್ ಲೀವ್ ನೆಟ್ಟಾಗಲೂ ನಾನು ಯೋಚನೆ ಮಾಡ್ತಿದ್ದೆ, ಯಾಕೆ ಇದು ಈ ಥರ ಚೆನ್ನಾಗಿ ಅಂದರೆ ಅದಕ್ಕೆ ಬೇರೆಲ್ಲ ಬರುವುದಿಲ್ಲ, ತುಂಬ ಕಷ್ಟ ಅದು, ಮತ್ತು ಅಲ್ಲೇ ಸತ್ತೋಗುತ್ತೆ. ಸೊ ನಾನು ಒಣಗೋಗೋದ್ರಿಂದ ನಾನು ಯೋಚನೆ ಮಾಡ್ತಿದ್ದೆ ಹೇಗೆ ಅಂತ. ಮತ್ತೆ ಒಂದು ಸಲ ನನಗೆ ಒಂದು ಒಳ್ಳೆಯ ಐಡಿಯಾ ಸಿಕ್ಕಿತ್ತು. ನಾನು ನೆಕ್ಸ್ಟ್ ಟೈಮ್ ಮಿಂಟ್ ಲೀವ್ಸ್ ಇದು ಕಟ್ ಮಾಡಿದಾಗ ಅದನ್ನು ಒಂದು ದಿವಸ ಏನು ಮಾಡಿದೆ, ಈ ಥರ ಎಲ್ಲ ಈ ಮಿಂಟ್ ಲೀವ್ಸ್ ಇದೆ ಅಲ್ವಾ, ಇದ್ರದ್ದು ಎಲೆ ಎಲ್ಲ ತೆಗೆದು ಆದಮೇಲೆ ಇದು ದಂಟು ಮಾತ್ರ ಉಳಿಯುತ್ತೆ. ಅದನ್ನು ಗ್ಲಾಸಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಅದು ಸ್ವಲ್ಪ ದಿವಸ ನಾವು ಒಂದು 3-4 ದಿವಸ ಇಟ್ಟರೆ ಸಾಕು, ಆಗಲೇ ಅದಕ್ಕೆ ಬೇರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಈ ಸಲ ತುಂಬ ದಿವಸ ಇಟ್ಟಿದ್ದೆ ನೋಡಿ. ಇದೊಂದು 10-12 ದಿವಸ ನಾನು ಈ ಥರ ಗ್ಲಾಸಲ್ಲಿ ನೀರು ಹಾಕಿಟ್ಟಿದ್ದೆ. ಇದು ನೋಡಿ, ಇಲ್ಲೇ ನೋಡಿ ನಾನು ಎಲ್ಲ ಎಲೆ ತೆಗೆದಿದ್ದೆ ನೋಡಿ. ಆದರೂ ನೋಡಿ ಎಷ್ಟು ಎಲೆ ಬಂದಿದೆ ನೋಡಿ, ಇದರಲ್ಲಿ ನೀರಲ್ಲೇ ಎಷ್ಟು ಚೆನ್ನಾಗಿ ಇದು ಬೆಳೆದಿದೆ ನೋಡಿ. ಈ ಥರನೇ ಇಡ್ಬೋದು, ಇಲ್ಲಾಂದರೆ ಪಾಟಲ್ಲಿ ಮಣ್ಣು ಹಾಕಿ ಅದನ್ನು ಇಟ್ಕೊಳ್ಬೋದು. ನೋಡಿ ನಾನು ತೋರಿಸ್ತೇನೆ ಈಗ. ಇದನ್ನು ಎಷ್ಟು ಚೆನ್ನಾಗಿ ಇದಕ್ಕೆ ಬೇರು ಬಂದಿದೆ ನೋಡಿ. ನೋಡಿ ಫ್ರೆಂಡ್ಸ್, ಇದು ನೋಡಿ ಎಷ್ಟು ಚೆನ್ನಾಗಿ ಇದಕ್ಕೆ ಈಗ ಬೇರು ಬಂದಿದೆ ನೋಡಿ. ಇದು ನಾನು ಜಸ್ಟ್ ಅದಕ್ಕೆ ಮಣ್ಣಲ್ಲಿ ನೆಟ್ಟಿಲ್ಲ, ಏನಿಲ್ಲ, ಜಸ್ಟ್ ನೀರಲ್ಲಿ ಹಾಕಿಟ್ಟಿದ್ದೆ. ಇದಕ್ಕೆ ಎಲ್ಲದಕ್ಕೆ ಈಗ ಚೆನ್ನಾಗಿ ಈ ಥರ ಬೇರು ಬಂದಿದೆ ನೋಡಿ, ಎಲ್ಲದಕ್ಕೆ ಒಳ್ಳೆ ಬೇರು. ಇನ್ನು ಇದು ನಾವು ಪಾಟಲ್ಲಿ ಮಣ್ಣು ಎಲ್ಲ ಹಾಕಿ ನೆಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಅಂದರೆ ಸೊಂಪಾಗಿ ಬೆಳೆಯುತ್ತೆ. ಮತ್ತು ಹಾಗೆ ನಾನು ಇನ್ನೊಂದು ಪ್ಲ್ಯಾಂಟನ್ನು ತಗೊಂಡಿದ್ದೇನೆ. ಅದು ಏನಂತ ಹೇಳಿದರೆ ಬಸಳೆ. ಆ್ಯಕ್ಚುಲಿ ನಾವು ಊರಿಂದ ಬಸಳೆ ತರಿಸಿದ್ವಿ. ಸೊ ನಮ್ಮ ಫ್ರೆಂಡ್ ಬಂದಾಗ ಅವ್ರು ತಂದು ಕೊಟ್ಟಿದ್ರು ಬಸಳೆ. ಸೊ ನನ್ನ ಹಸ್ಬೆಂಡ್ ಏನು ಮಾಡಿದರು, ಅದನ್ನು ಈ ಥರ ಪಾತ್ರೆಯಲ್ಲಿ ಹಾಕಿ ನೋಡಿ, ಈ ಥರ ಪಾತ್ರೆಯಲ್ಲಿ ಹಾಕಿ ಇದೀಗೊಂದು 5-6 ದಿವಸ ಆಯ್ತಷ್ಟೇ ನೋಡಿ. ಅದ್ರದ್ದು ಬೇರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಯೂಶ್ವಲಿ ನಾವು ಊರಲ್ಲಿ ಬಸಳೆ ನೆಡುವಾಗ ಜಸ್ಟ್ ಡೈರೆಕ್ಟಾಗಿ ಕಟ್ ಮಾಡಿ ಈ ಥರ ನೆಡ್ತೀವಿ, ನೀರಲ್ಲಿ ಹಾಕಲ್ಲ. ಇದೊಂದು ನೀವು ಎಕ್ಸ್ಪೈರ್ಮೆಂಟ್ ಅಂತ ಕಾಣಿಸಿತ್ತು ನನಗೆ. ಯಾಕಂತ ಹೇಳಿದರೆ ನನ್ನ ಹಸ್ಬೆಂಡ್ ಇದು ಮಾಡಿಟ್ಟದು ಈ ಥರ ನನ್ನ ಹತ್ರ ಮತ್ತೆ ನಡಕ್ಕೆ ಹೇಳಿದರು. ನೋಡಿ ಎಷ್ಟು ಚೆನ್ನಾಗಿ ಇದ್ರ ಬೇರು ಬಂದಿದೆ ನೋಡಿ. ಇದು ಇನ್ನೂ ನಾವು ನೆಟ್ಟಾಗಿ ಇನ್ನು ಈಸಿಯಾಗಿ ಇದು ಗ್ರೋತ್ ಆಗುತ್ತೆ ನೋಡಿ. ಅಷ್ಟು ಮಾತ್ರ ಅಲ್ಲ ನೋಡಿ, ಇದ್ರ ಜೊತೆ ನೋಡಿ ಇದು ನೋಡಿದ್ದೀರಾ, ಇದು ಇಲ್ಲೇ ಇದು ಬೆಳೀಲಿಕ್ಕೆ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಇದು ಇರಲಿಲ್ಲ, ಇದ್ರದ್ದು ಎಲ್ಲ ಎಲೆ ತೆಗೆದು ನಾವಿಟ್ಟದ್ದು ನೋಡಿ. ಈಗ ಈ ಥರ ಎಲ್ಲ ದಂಟಿಗೂ ಈ ಥರ ಚೆನ್ನಾಗಿ ನೋಡಿ, ಚೆನ್ನಾಗಿ ಬೇರು ಬಂದಿದೆ ನೋಡಿ. ಇನ್ನಿದು ನೆಡಕ್ಕೆ ತುಂಬ ಈಸಿ. ಹಾಗೆ ನೋಡಿ ಎಲ್ಲದಕ್ಕೂ ಈ ಥರ ಬೆಳ್ತಿದೆ ನೋಡಿ. ಒಂದು 5-6 ದಿವಸ ಆಯ್ತಷ್ಟೇ ಇದು ನೀರಲ್ಲಿಟ್ಟು. ಆದರೂ ಇದು ಚೆನ್ನಾಗಿ ಅದಕ್ಕೆ ನೋಡಿ ಸಣ್ಣ ಸಣ್ಣ ಕೊಂಬೆ ಬಂದಿದೆ ನೋಡಿ. ಈ ಥರ ಅದಕ್ಕೆ ಎಲೆ ಅದು ಚಿಗುರು ಹೊಡೆದಿದೆ ನೋಡಿ. ಹೇಗೆ ಎಲ್ಲ ಇದರಲ್ಲೇ ಆಗಿದೆ. ಇದನ್ನು ನಾನಿನ್ನು ನನ್ನ ಗಾರ್ಡನಲ್ಲಿ ಇದನ್ನು ನೆಡ್ತೀನಿ. ನೋಡಿ ಈ ಥರ 2 ದಂಟು ಇಟ್ಕೊಂಡು ಇದನ್ನು ನಾವೀಗ ನೆಡಬೇಕು ನೋಡಿ. ಈ ಥರ ಜಾಗದಲ್ಲಿ ಯಾರು ಕೃಷಿ ಮಾಡ್ತಾ ಇರಲಿಲ್ಲ ಇಲ್ಲಿ ನಮ್ಮ ರೆಂಟೆಡ್ ಹೌಸ್ ಹತ್ರ. ಅದೆಲ್ಲ ಕಸ ಎಲ್ಲ ಬಿಸಾಡಿ, ಎಲ್ಲ ವೇಸ್ಟ್ ಬಿಸಾಡಿ, ಮಣ್ಣು ಫುಲ್ ವೇಸ್ಟೇಜಲ್ಲೇ ತುಂಬಿದೆ. ಈಗ ನಾವು ಗಾರ್ಡನ್ ಮಾಡ್ತಾ ಇರುವಾಗ ಈಗ ಎಲ್ಲ ತೆಗೆದು ಕ್ಲೀನ್ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಸೊ ಇಲ್ಲಿ ಯಾರು ಅಗ್ರಿಕಲ್ಚರ್ ಅಂದರೆ ಈ ಥರ ಮಾಡ್ತಿರಲಿಲ್ಲ. ಈಗ ನಾವೇ ಫಸ್ಟ್ ಈಗ ಬಂದು ಇಲ್ಲಿ ಇದು ಗಾರ್ಡನಿಂಗ್ ಮಾಡ್ತಾ ಇದ್ದಾರೆ ನಮ್ಮ ರೆಂಟೆಡ್ ಹೌಸಲ್ಲಿ ನೋಡಿ. ಈ ಥರ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ನೆಟ್ಟರಾಯಿತು. ಇನ್ನು ಇದಕ್ಕೆ ನೀರು ಹಾಕಬೇಕು. ಈಗ ಬೇಡ, ಸ್ವಲ್ಪ ಹೊತ್ತಾದ್ಮೇಲೆ ಈ ಥರ ನೀರು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಲ್ಲಿ ಗಾರ್ಡನಿಂಗ್ ಮಾಡೋದೇನು ತುಂಬ ಕಷ್ಟ ಏನಲ್ಲ. ಇಂಟ್ರೆಸ್ಟ್ ಇದ್ದರೆ ನಮಗೆ ಚೆನ್ನಾಗಿ ಗಾರ್ಡನಿಂಗ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ
ಬಸಳೆ ನೆಡುವುದಂತ. ನೋಡಿ ನಾನೀಗ ಮಿಂಟ್ ಗಿಡವನ್ನು ನೆಡ್ತಾ ಇದ್ದೀನಿ. ಸೊ ನೋಡಿ ಈ ಥರ ಒಂದು ಪಾಟಲ್ಲಿ ಮಿಂಟ್ ಗಿಡ ನೆಡೋಣ. ಸ್ವಲ್ಪ ದೂರ ದೂರ ನೆಡ್ಕೊಳ್ಳೋಣ, ಅದು ಇನ್ನು ಚೆನ್ನಾಗಿ ಬೆಳೆಯುತ್ತೆ. ನಾನು ಒಂದೇ ಪಾಟಲ್ಲಿ ನೆಡ್ತಾ ಇದ್ದೀನಿ, ತುಂಬ ಗಿಡ ಇದೆ, ಆದರೂ ಒಂದೇ ಪಾಟಲ್ಲಿ ನೆಡ್ತಾ ಇದ್ದೀನಿ. ಇದು ಬೆಳೆದು ಬೆಳೆದು ಇನ್ನು ತುಂಬ ಸೊಂಪಾಗಿ ಬೆಳೆಯುತ್ತೆ ಮಿಂಟ್ ಗಿಡ. ನೋಡಿ ಫ್ರೆಂಡ್ಸ್, ಇದು ನಾನು ಮೊದಲು ನೆಟ್ಟಂಥ ಮಿಂಟ್ ಗಿಡ. ನೋಡಿ ಎಷ್ಟು ಸೊಂಪಾಗಿ ಬೆಳೆದಿದೆ, ನೋಡಿ ಚೆನ್ನಾಗಿ ಬೆಳೆದಿದೆ ಇದು. ನೋಡಿ ಚೆನ್ನಾಗಿದೆ, ನೋಡಿ ಈ ಥರ ಬರುತ್ತೆ ನಿಮಗೆ. ಇನ್ನು ಇದು ನೆಟ್ಟರೆ ಆದ ಕಾರಣ ನೀವು ಕೂಡ ಚೆನ್ನಾಗಿ ಮನೆಯಲ್ಲೇ ಮಿಂಟ್ ಬೆಳಿಬೋದು. ಪ್ರತಿ ಬಾರಿನೂ ಅಂಗಡಿಯಿಂದ ತರುವ ಅವಶ್ಯಕತೆ ಇರೋದಿಲ್ಲ. ನೋಡಿ ಇದು ನಾನು ಮೊದಲು ನೆಟ್ಟಂಥ ಬಸಳೆ, ಬಟ್ ಇದೆಲ್ಲ ಹುಳ ತಿಂದಿದೆ. ಯಾಕೆಂದರೆ ಇಲ್ಲೊಂದು ಡ್ರಮ್ ಸ್ಟಿಕ್ ಮರ ಅಂದರೆ ನುಗ್ಗೆಕಾಯಿ ಮರದಲ್ಲಿ ತುಂಬ ಹುಳ ಇದೆ. ಆದ ಕಾರಣ ಆ ಹುಳ ಬಂದು ನಮ್ಮ ಗಿಡದ ಇದು ಬಸಳೆಯನ್ನು ಕೂಡ ತಿಂತಾ ಇದೆ, ನೋಡಿದ್ರಲ್ವ ಫ್ರೆಂಡ್ಸ್. ಸೊ ಇವತ್ತಿಗೆ ಈ ವ್ಲಾಗ್ಸ್ ನಾನು ಮುಗಿಸ್ತಾ ಇದ್ದೇನೆ. ನಿಮಗೆ ನನ್ನ ಗಾರ್ಡನಿಂಗ್ ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.